ಸಿಎಂ ಕುರ್ಚಿ ಬಿಟ್ಟುಕೊಡ್ತಾರೆ ಎಂಬ ಹೇಳಿಕೆ ವಿಚಾರ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ರಲ್ವಾ. ಪ್ರಶ್ನೆ ಕೇಳುತ್ತಲೇ ಗರಂ ಆಗಿಬಿಟ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನೋಡಿ, ಸಿದ್ದರಾಮಯ್ಯನವ್ರಿಗೆ ಯಾವಾಗ ಕೋಪ ಬರುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಇಲ್ಲದಂಥ ಪ್ರಶ್ನೆಗಳನ್ನು ಕೇಳಿದ್ರೆ ಮತ್ತು ಪದೇ ಪದೇ ಅದೇ ಪ್ರಶ್ನೆಗಳು ರಿಪೀಟ್ ಆದರೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ್ಬಿಡ್ತಾರೆ ಅವರು ಮಾಧ್ಯಮದವ್ರ ಮೇಲೆ. ಹೈಕಮಾಂಡ್ಗೆ ಎಲ್ಲವೂ ಗೊತ್ತು ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವರು ಎಲ್ಲವನ್ನ ತೀರ್ಮಾನ ಮಾಡ್ತಾರೆ. ಅವ್ರು ಹೇಳ್ದಂಗೆ ನಾವು ನಡೆದುಕೊಳ್ಬೇಕು. ನಾನು ಅಷ್ಟೇ, ಡಿ ಕೆ ಶಿವಕುಮಾರ್ ಅವರು ಅಷ್ಟೇ. ಹೈಕಮಾಂಡ್ ಕಡೆ ಬೊಟ್ಟು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಗರಂ ಆಗಿ ಉತ್ತರ ಕೊಟ್ಟು ನಿನ್ನೆ ಹಾಗೆ ಮಾಡಿದ್ರು. ನನ್ನ ಯಾಕ್ರಿ ಕೇಳ್ತೀರಿ, ಡಿ ಕೆ ಶಿವಕುಮಾರ್ ಹೇಳಿದ್ದಲ್ವಾ, ಅವ್ರನ್ನ ಹೋಗಿ ಕೇಳಿ ಅಂತ ಹೇಳಿದ್ರು. ಏನು ಕೇಳದೇ ಇಲ್ವಲ್ಲ, ಬರೀ ಇದೆ 3 ತಿಂಗಳಾಯ್ತು ಶುರು ಮಾಡಿದ್ರು. ಕೇಳ್ಬೇಡಿ, ದಯಮಾಡಿ. ಹೈಕಮಾಂಡ್ ಅವ್ರಿಗೆ ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನ ಏನ್ ಮಾಡ್ತಾರೆ ಅದಂತೆ ನಡ್ಕೊಳ್ಳೋದು. ನಾನು ನಿಮಗೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದಂತೆ ನಡ್ಕೊಳ್ಳೋದು. ನಾನು ನಡ್ಕೋಬೇಕು, ಡಿ ಕೆ ಶಿವಕುಮಾರ್ ನಡ್ಕೋಬೇಕು. ಹೈಕಮಾಂಡ್ಗೆ ಬಿಟ್ಟಿದ್ದು ವಿಚಾರ. ಅದು ಬಿಟ್ಟು ನೀವು ಪದೇ 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 ಆ ಕಡೆ ಇದನ್ನೇ ಕೇಳೋದು. ಬೇರೆ ಏನ್ ಕೇಳೋದಿಗೆ ಇಲ್ವಾ? ಇವತ್ತು ಮಾತಾಡಿದ್ರು ಸರ್ ಅದಕ್ಕೆ. ಅದು ಅವ್ರ ಮಾತನ್ನೇ ಕೇಳಿ, ಯಾರು ಮಾತಾಡ್ತಾರೋ ಅವ್ರನ್ನ ಕೇಳಿ. ನನ್ಗೆ ಯಾಕೆ ಕೇಳಕ್ ಹೋಗ್ತೀರಿ? ನಾನು ಹೈಕಮಾಂಡು ಏನ್ ಹೇಳ್ತಾರ ಕೇಳೋದು. ನೋಡಿ, ಸಿದ್ದರಾಮಯ್ಯನವರು ವರದಿಗಾರರ ಮೇಲೆ ಗರಂ ಆಗಿಬಿಟ್ರು. ಅವ್ರನ್ನ ಹೋಗಿ ಕೇಳಿ ಅಂತೇಳಿ. ಹೈಕಮಾಂಡ್ ಅಂತಿಮವಾಗಿ ಏನು ಹೇಳುತ್ತೋ ಅದೇ. ಅಂದರೆ ನಾನು 5 ವರ್ಷ CM ಆಗಿರ್ತೇನೆ ಅನ್ನೋದು ಅವ್ರ ಬಾಯಲ್ಲಿ ಬರ್ತಾ ಇಲ್ಲ. ಅವ್ರಿಗೂ ಏನಾದರೂ ಟೆನ್ಷನ್ ಶುರುವಾಗಿರ್ಬೋದು ಹಾಗಾದರೆ, ಅಥವಾ ಬಜೆಟ್ ಟೆನ್ಷನ್ನಲ್ಲಿ ಈ ರೀತಿಯಾಗಿ ಕೋಪ ಮಾಡ್ಕೊಂಡಿರ್ಬೋದಾ? ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಕೋಪ ಮಾಡ್ಕೊಳ್ಳಲ್ಲ. ಎಲ್ಲದಕ್ಕೂ ಕೂಡ ಕೂಲಾಗಿ ಉತ್ತರ ಕೊಡುವಂಥವ್ರು. ಯಾಕೆ ಇಷ್ಟು ಸಿಟ್ಟಾಗ್ತಾ ಇದ್ದಾರೆ ಇತ್ತೀಚೆಗೆ? ನಿನ್ನೆ ಕೂಡ ಹಾಗೆ ಆದರು. ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋದ ಮೇಲೆ ಈ ರೀತಿಯಾಗಿ ಖಡಕ್ಕಾಗಿ ರಿಪ್ಲೈ ಬರ್ತಾ ಇದ್ದಾವೆ ಹೆಂಗೆ? ಯಾಕೆಂದರೆ ಅಲ್ಲಿ ಸಹಜವಾಗಿ ಹೈಕಮಾಂಡ್ ನಾಯಕರನ್ನ ಡಿ ಕೆ ಶಿವಕುಮಾರ್ ಭೇಟಿ ಮಾಡೇ ಮಾಡ್ತಾರೆ. ತಮ್ಮ ಮನದ ಇಂಗಿತವನ್ನು ಹೊರಗಡೆ ಹಾಕ್ತಾರೆ. ಪವರ್ ಶೇರಿಂಗ್ದು ಕೂಡ ಚರ್ಚೆ ಆಗೇ ಆಗುತ್ತೆ. ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವ್ರಿಗಿಂತ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಕೋಪಕ್ಕೆ ಗುರಿ ಆಗ್ತಾ ಇರ್ಬೋದಾ? ಅದನ್ನು ಹಿಂಗೆ ಏನಾದರೂ ಸಿದ್ದರಾಮಯ್ಯನವರು ತೀರಿಸ್ಕೊಳ್ತಾ ಇರ್ಬೋದಾ ಅನ್ನೋದು ಒಂದು ಅನುಮಾನ ಕಾಡ್ತಾ ಇದೆ. ಡಿ ಕೆ ಸುರೇಶ್ ಅವರೇನು ಹೇಳಿದರು? ಸಿದ್ದರಾಮಯ್ಯನವರು ಮಾತು ಕೊಟ್ಟಂಗೆ ನಡ್ಕೊಳ್ತಾರೆ ಅಂತ. ಏನು ಮಾತು ಕೊಟ್ಟಿರ್ಬೋದು? ಇದೇ ಪವರ್ ಶೇರಿಂಗ್ದೇ ಅಲ್ವಾ? ಪದೇ 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 ಟ್ರಿಗರ್ ಮಾಡುವಂಥ ಕೆಲಸ ಆಗ್ತಾ ಇದೆಯಾ ಆ ಕಡೆಯಿಂದ? ಅಂದರೆ ನೆನಪಿಸುವಂಥ ಕೆಲಸ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ನೀಡ್ತಾರೆ. ಎಲ್.ಎನ್. ಸ್ವಾಮಿ, ಸಿದ್ದರಾಮಯ್ಯನವರು ಗರಂ ಆಗ್ತಿರೋದನ್ನು ನೋಡ್ತಾ ಇದ್ದೀವಿ. ನಿನ್ನೆನೂ ಕೂಡ ಹಾಗೆ ಮಾತಾಡಿದರು. ಎಲ್ಲೋ ಈ ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ದಾರಲ್ವಾ, ಈ ಒಪ್ಪಂದದ ಬಗ್ಗೆ ಪದೇ ಪದೇ ನೆನಪಿಸ್ತಾ ಇದ್ದಾರೆ. ಅದೆಲ್ಲ ಟ್ರಿಗರ್ ಆಗ್ತಿದೆಯಾ ಅಂತ ಈಗ? ಅದಕ್ಕೆ ಹೈಕಮಾಂಡ್ ನಾಯಕರ ಕಡೆ ಬೊಟ್ಟು ಮಾಡ್ತಿದ್ದಾರೆ ಅನ್ನೋದು, ಅಂದರೆ ಅವ್ರ ಮೇಲೆ ಒತ್ತಡ ಹೇರಿ ಬೇಗ ಇದನ್ನು ಬಗೆಹರಿಸಿ ಅನ್ನುವಂಥ ಒಂದು ಸಂದೇಶ ಇರ್ಬೋದಾ ಅಂತ? ಖಂಡಿತ ಪ್ರಭು, ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ CM ಬದಲಾವಣೆ ವಿಚಾರಕ್ಕೆ ಇನ್ನಷ್ಟು ತಾರಕಕ್ಕೇರ್ತಾ ಇದೆ. ಅಂದರೆ ಈಗಾಗಲೇ ಕಳೆದ ನವೆಂಬರ್ನಲ್ಲೇ ಕೂಡ ನವೆಂಬರ್ ಕ್ರಾಂತಿ ಆಗುತ್ತೆ ಎಂಬ ಹೇಳಿಕೆಗಳು, ಲೆಕ್ಕಾಚಾರಗಳು ಎಲ್ಲ ಕೂಡ ಉಲ್ಟಾ ಆಗಿದೆ. ಜೊತೆಗೆ ಸಂಕ್ರಾಂತಿಗೆ ಸೂರ್ಯ ಪಥ ಬದಲಾವಣೆ ಮಾಡಿದಂತೆ ಅಧಿಕಾರವೂ ಕೂಡ ಬದಲಾವಣೆ ಆಗುತ್ತೆ ಎಂಬ ಹೇಳಿಕೆಗಳಿಗೂ ಕೂಡ ಸದ್ಯ ಬ್ರೇಕ್ ಬಿದ್ದಿತ್ತು. ಆದರೆ ಈಗ ಮತ್ತೆ CM ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಕಾವು ಪಡಿತಾ ಇದೆ. ಒಂದು ಕಡೆ ದೆಹಲಿಯಲ್ಲಿ ತಂತ್ರ, ಮತ್ತೊಂದು ಕಡೆ ರಾಜ್ಯದಲ್ಲಿ ಬಜೆಟ್ ಸಿದ್ಧತೆ. ಅಂದರೆ CM ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸೋದಕ್ಕೆ ವಿವಿಧ ಇಲಾಖೆಗಳ ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಈ ಸಚಿವರ ಹಾಗೂ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆಗಳನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ CM ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿರೋ ವಿಚಾರ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಜೊತೆಗೆ ಕಾಂಗ್ರೆಸ್ ವಲಯದಲ್ಲೇ ನಾನಾ ರೀತಿಯ ಚರ್ಚೆಗಳು ಆಗ್ತಾ ಇರುವಂಥದ್ದು. ಅಂದರೆ
ಯಾವಾಗ ಸಿ ಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸ್ವಲ್ಪ ಬ್ರೇಕ್ ಬಿದ್ದಿತ್ತು, ಆ ಬಳಿಕ ಹೈಕಮಾಂಡ್ ಎಂಟ್ರಿ ಆಗ್ಬೋದು ಎಂಬ ಸಾಕಷ್ಟು ಲೆಕ್ಕಾಚಾರಗಳಿದ್ವು. ಆದರೆ ಹೈಕಮಾಂಡ್ ನಾಯಕರು ಕೂಡ ಎಂಟ್ರಿ ಆಗಲಿಲ್ಲ. ಒಂದಿಷ್ಟು ಖಡಕ್ ಸೂಚನೆಗಳನ್ನು ಕೊಟ್ಟಿದ್ದು ಬಿಟ್ಟರೆ ಯಾವುದೇ ವಿಚಾರಕ್ಕೂ ಕೂಡ ಅಂದರೆ ಸಿ ಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ ಹಾಕೋದಕ್ಕೆ ಆಗಲಿ ಅಥವಾ ಫುಲ್ ಸ್ಟಾಪ್ ಹಾಕೋದಕ್ಕಾಗಲಿ ಹೈಕಮಾಂಡ್ ನಾಯಕರು ಮುಂದಾಗಿಲ್ಲ. ಇದೇ ವಿಚಾರ ಈಗ ಮತ್ತೊಮ್ಮೆ ಕಾವು ಪಡಿತಾ ಇರೋಂಥದ್ದು, ಚರ್ಚೆ ಆಗ್ತಾ ಇರೋಂಥದ್ದು. ಅದರಲ್ಲೂ ಯಾವಾಗ ಒಂದಿಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದಂತಹ ಸಿ ಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯನವರು ಇನ್ನು ಉಳಿದಂಥ ವರ್ಷಗಳ ಕಾಲ ಸಿ ಎಂ ಸಿದ್ದರಾಮಯ್ಯನವರೇ ಸಿ ಎಂ ಸ್ಥಾನದಲ್ಲಿ ಮುಂದುವರಿತಾರೆ, ಇದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎಂಬ ಹೇಳಿಕೆ ಕೊಟ್ಟರು. ಮತ್ತೆ ಸಿ ಎಂ ಆ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ತಾರಕಕ್ಕೇರಿರುವಂಥದ್ದು ಮತ್ತು ಚರ್ಚೆ ಆಗ್ತಾ ಇರೋಂಥದ್ದು. ಈ ಹಿನ್ನೆಲೆಯಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹಾಗೂ ಅವರ ಸಹೋದರರಾದಂಥ ಡಿ.ಕೆ. ಸುರೇಶ್ ಅವರು ಆ ಕೊಟ್ಟ ಮಾತನ್ನ ಮತ್ತೆ ನೆನಪಿಸುವ ಒಂದು ಆ ವಿಚಾರವನ್ನ ಮುಂದಿಟ್ಟಿರುವಂಥದ್ದು. ಅಂದ್ರೆ ಈಗಾಗಲೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿತು, ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರ ಮುಂದೆ ಚರ್ಚೆ ಆಗಿದೆ, ಹೈಕಮಾಂಡ್ ನಾಯಕರ ಮುಂದೆ ತೀರ್ಮಾನ ಆಗಿದೆ, ಜೊತೆಗೆ ಕದ್ದು ಮುಚ್ಚಿ ಮಾತಾಡಿಲ್ಲ, ನಾಲ್ಕು ಗೋಡೆಗಳ ಮಧ್ಯೆ ಮಾತಾಡಿಲ್ಲ, ಎಲ್ಲವೂ ಹೈಕಮಾಂಡ್ ನಾಯಕರ ಮುಂದೆ ಮಾತಾಡಿದ್ದೇವೆ, ತೀರ್ಮಾನ ಆಗಿದೆ ಎಂಬ ಹೇಳಿಕೆಯನ್ನು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರ ಸಹೋದರರು ಆದಂಥ ಮಾಜಿ ಸಂಸದರಾದಂಥ ಡಿ.ಕೆ. ಸುರೇಶ್ ಕೂಡ ಹೇಳ್ತಾ ಇರೋಂಥದ್ದು ಸಿ ಎಂ ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಎಂಬ ವಿಶ್ವಾಸವಿದೆ ಅಂತ. ಹಾಗಾದರೆ ಯಾರು ಯಾವ ಮಾತನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಇನ್ನೂ ಸ್ಪಷ್ಟನೆಗೆ ಬಂದಿಲ್ಲ. ಹಾಗಾಗಿ ಹೈಕಮಾಂಡ್ ನಾಯಕರು ಇದಕ್ಕೆ ಎಲ್ಲ ಉತ್ತರ ಕೊಡಬೇಕು ಅನ್ನೋದು ಕೂಡ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರೋಂಥದ್ದು. ಒಂದು ಕಡೆ ದೆಹಲಿಯಲ್ಲಿ ತಂತ್ರಗಳು, ಮತ್ತೊಂದು ಕಡೆ ಸಾಕಷ್ಟು ಬಡಬಡಿದಾಟ. ಒಂದು ಕಡೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಪರ ಇರುವಂಥ ಶಾಸಕರು ಕೂಡ ಡಿ.ಸಿ.ಎಂ ಪರ ನಿಂತಿದ್ದಾರೆ. ಜೊತೆಗೆ ಸಿ ಎಂ ಸಿದ್ದರಾಮಯ್ಯನವರು ಜೊತೆಲಿರುವಂಥ ಆಪ್ತರಲ್ಲಿ ಗುರುತಿಸ್ಕೊಂಡಿರುವಂಥ ಸಚಿವರು ಕೂಡ ಅವರ ಜೊತೆಲಿ ನಿಂತ್ಕೊಂಡಿರುವಂಥದ್ದು. ಈಗಾಗಲೇ ಸಾಕಷ್ಟು ತಾರಕಕ್ಕೇರಿತ್ತು, ಒಂದು ಕಡೆ ಬ್ರೇಕ್ ಬಿದ್ದಿದೆ. ಈಗ ಮತ್ತೆ ಸಿ ಎಂ ಪವರ್ ಶೇರಿಂಗ್ಗೆ ಸಿ ಎಂ ಕುರ್ಚಿ ಕಥನ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಹಾಗಾಗಿ ಈಗಾಗಲೇ ಕೆಲವು ಹಿರಿಯ ಶಾಸಕರು ಸೇರಿದಂಥ ಸಚಿವರು ಹೈಕಮಾಂಡ್ ನಾಯಕರು ಎಂಟ್ರಿ ಆಗಲೇಬೇಕು ಎಂಬ ಮನವಿಯನ್ನ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಸಲ್ಲಿಸಿದ್ದಾರೆ. ಒಂದು ಕಡೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಹೈಕಮಾಂಡ್ ನಾಯಕರು ಬಿಸಿ ಇದ್ದಾರೆ. ಹಾಗಾದ್ರೆ ಮುಂದೆ ಹೈಕಮಾಂಡ್ ನಾಯಕರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋದು. ಜೊತೆಗೆ ಇದಕ್ಕೆ ಸ್ಪಷ್ಟನೆ ಕೊಟ್ಟಿರುವಂತಹ ಸಿ ಎಂ ಸಿದ್ದರಾಮಯ್ಯನವರು ಎಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರು ನೋಡ್ತಾ ಇದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ, ನಾನಾಗ್ಬೋದು ಅಥವಾ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಆಗ್ಬೋದು